ಬನ್ನಿ ನನ್ನ ಗೆಳೆಯರೇ, ಬನ್ನಿ ನಮ್ಮ ಸ್ನೇಹಿತರೇ. ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ. ಲಾಸ್ಟ್ ವಿಡಿಯೋದಲ್ಲಿ ನಾನು ಚಿಕನ್ ಫ್ರೈ ಹೇಗೆ ಮಾಡೋದಂತ ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೆ. ನೀವು ಕೂಡ ಅದನ್ನು ನೋಡಿ ನನ್ನ ಬೆನ್ನು ತಟ್ಟಿದ್ದೀರಾ. ಈಗ ನಿಮಗೋಸ್ಕರ ನಾನು ಚಿಕನ್ ಪೆಪ್ಪರ್ ಫ್ರೈ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಆ ಚಿಕನ್ ಪೆಪ್ಪರ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲನೇದಾಗಿ ನಾನೊಂದು ಅರ್ಧ kg ಚಿಕನನ್ನು ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಚಿಕನ್ ಪೆಪ್ಪರ್ ಫ್ರೈ ಮಾಡೋದಕ್ಕೆ ಏನೇನು ವಸ್ತುಗಳು ಬೇಕು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಆನಿಯನ್ನನ್ನು ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಪುದೀನ ಇದೆ. ಇಲ್ಲಿ ನೋಡಿ, ಇದು ಮೇಯ್ನು ತುಂಬ ಇಂಪಾರ್ಟೆಂಟು, ಬೆಳ್ಳುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಸೇಮ್, ಅದು ಕೂಡ ಆ ಕಂಟೆಂಟ್ ನಿಮ್ಗೆ ಗೊತ್ತಾಗ್ತಾ ಇದೆ. ಆಮೇಲೆ ಟೊಮೊಟೊ ಇದೆ. ಹಸಿಮೆಣ್ಸಿನ್ಕಾಯಿ ಒಂದು 4 ಹಸಿಮೆಣ್ಸಿನ್ಕಾಯಿನ ಹಚ್ಚಿ ಇಟ್ಕೊಂಡಿದ್ದೀನಿ. ಈ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನಿಂಬೆಹಣ್ಣು ಒಂದು ಅರ್ಧ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಚಕ್ಕೆ ಇದೆ, ಲವಂಗ ಇದೆ, ಮತ್ತು ಮೇಯ್ನು ನಮಗೆ ಈ ರೆಸಿಪಿಗೆ ಇಂಪಾರ್ಟೆಂಟು ಪೆಪ್ಪರ್ ಪೌಡರನ್ನು, ಇದನ್ನು ನಾನೇ ತಂದು ಅದನ್ನು ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಏಲಕ್ಕಿಯನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪಿದೆ. ಆಮೇಲೆ ಅರಿಶಿನ, ನಾನು ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ದೆ ಅರಿಶಿನವನ್ನು ನಾವು ಹಾಕಲೇಬೇಕಾಗುತ್ತೆ ಅಂದ್ಬಿಟ್ಟು. ಇಷ್ಟು ನಾವು ಮಿಶ್ರಣ ಮಾಡಿ ಒಂದು 20 ನಿಮಿಷ ಫ್ರೀಝರ್ನಲ್ಲಿ ಇಟ್ಟಾದಮೇಲೆ ಅದನ್ನು ನಾವು ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ ಖಂಡಿತವಾಗಲೂ ಚಿಕನ್ ಪೆಪ್ಪರ್ ಫ್ರೈ, ಬಾಯಲ್ಲಿ ನೀರೂರುವಂತಹ ಚಿಕನ್ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ. ಬನ್ನಿ, ನಾನೀಗ ಅದನ್ನು ಚಿಕನ್ನಲ್ಲಿ ಹೇಗೆ ಮಿಕ್ಸ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಾನು ನೋಡಿ ಫ್ರೆಂಡ್ಸ್, ನಾನು ಫಸ್ಟು ಹಚ್ಕೊಂಡಿರೋ ಈರುಳ್ಳಿಯನ್ನು ಅದಕ್ಕೆ ಈ ರೀತಿ ಮಾಡಿ ಹಾಕ್ತಾಯಿದ್ದೀನಿ, ಕಾಣಿಸ್ತಾ ಇದೆ ನಿಮಗೆ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು, ಪುದೀನ ನೋಡಿ, ಬೆಳ್ಳುಳ್ಳಿಯನ್ನು ಕೂಡ ನಾನು ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಶುಂಠಿ ಸ್ಪೈಸಿ ಐಟಮ್ ಹಾಕ್ತಾಯಿದ್ದೀನಿ, ನಿಮ್ಗೆ ಗೊತ್ತಾಗ್ತಾ ಇದೆ ನೋಡಿ. ಟೊಮಾಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಟೊಮಾಟೊವನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 4 ಹಸಿಮೆಣ್ಸಿನ್ಕಾಯಿ ವಿವರಿಸಿದ್ನಲ್ಲ ನಿಮಗೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಮೇಯ್ನ್ ಇಂಪಾರ್ಟೆಂಟು ಲವಂಗ, ಈ ಸ್ಪೈಸಿಯನ್ನು ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಚಕ್ಕೆ ಲವಂಗವನ್ನು ಕೂಡ ಅದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮೇಯ್ನ್ ಇಂಪಾರ್ಟೆಂಟ್ ಏನು ಅಂತಂದರೆ, ಈಗ ನಿಮ್ಗೆ ತೋರಿಸೋದಿನಲ್ಲ, ಇದೇ ಪೆಪ್ಪರ್. ಚಿಕನ್ ಪೆಪ್ಪರನ್ನು ಮಾಡೋದಕ್ಕೆ, ಪೆಪ್ಪರ್ ಫ್ರೈ ಮಾಡೋದಕ್ಕೆ ಇದೇ ರಾಮ ಬಾಣದ ವಸ್ತು. ಇದಿದ್ದರೆ ಸಾಕು, ಚಿಕನ್ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ. ಎಲ್ಲ ವಸ್ತುಗಳನ್ನು ಏಕಕಾಲದಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಯಾವುದನ್ನು ಉಳಿಸ್ಕೊಂಡಿಲ್ಲ, ತಟ್ಟೆ ಎಂಟಿ ಆಗ್ತಾಯಿದೆ. ಮೇಯ್ನು ನಿಂಬೆಹಣ್ಣು ಇದೆಯಲ್ಲ, ಇದು ನಿಮಗೆ ಆ ಖಾರವನ್ನು, ಸ್ಪೈಸಿಯನ್ನು ಹೊಡೆದಾಕುತ್ತೆ. ಇದು ಒಂದು ಅರ್ಧ ನಿಂಬೆಹಣ್ಣು ಅಷ್ಟೇ, ತುಂಬ ಹುಳಿ ಬಂದರೂ ಕೂಡ ನಾವು ಪೆಪ್ಪರ್ ಫ್ರೈ ಅನ್ನೋದಿಲ್ಲ, ಆಮೇಲೆ ಹುಳಿ ಫ್ರೈ ಆಗಿಬಿಡುತ್ತದೆ. ಆಮೇಲೆ ನೋಡಿ, ಆ ನಿಂಬೆಹಣ್ಣಿನ ರಸವನ್ನು ಇಂಚಿಂಚು ಬಿಡ್ದಂಗೆ ಅದನ್ನು ಅದರೊಳಗಡೆ ಕ್ಲೀನಾಗಿ ನಾನು ಹಿಂಡಿದ್ದೀನಿ ಫ್ರೆಂಡ್ಸ್. ಅರಿಶಿನವನ್ನು ನಾನು ಅದರಲ್ಲಿ ಹಾಕ್ತಾಯಿದ್ದೀನಿ. ಉಪ್ಪನ್ನು ಕೂಡ ನಾನು ಈಗಲೇ ಸೇರಿಸ್ತಾ ಇದ್ದೀನಿ. ಎಲ್ಲ ವಸ್ತುಗಳನ್ನು ನಾನು ಈಗಲೇ ಹಾಕ್ತಾಯಿದ್ದೀನಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈಗ ಮಾಡಿದ್ರೆ ಪೆಪ್ಪರ್ ಫ್ರೈ ನನ್ನ ಲೆಕ್ಕದಲ್ಲಿ ಸೂಪರಾಗಿ ಬರುತ್ತೆ ಅಂತ ನನ್ನ ಲೆಕ್ಕ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಫ್ರೀಝರ್ನಲ್ಲಿ ಇಟ್ಟಾದಮೇಲೆ ಅದು 20 ನಿಮಿಷ ಆದಮೇಲೆ ಹೇಗಾಗುತ್ತೆ ನೋಡೋಣ. ಆಮೇಲೆ ಸಣ್ಣ ಉರಿಯಲ್ಲಿ ಬೇಯಿಸಿ ನಿಮಗೆ ರುಚಿಯನ್ನು ಹೇಳ್ತೀನಿ ಫ್ರೆಂಡ್ಸ್. ಇನ್ನೊಂದೇ ಒಂದು ವಸ್ತು ಬಾಕಿ ಇತ್ತು ಅಂತ ಹೇಳಿದ್ನಲ್ವ, ನಾನು ಫ್ರೀಡಮ್ ಆಯಿಲನ್ನು ಬಳಸ್ತಾ ಇದ್ದೀನಿ. ಅದರಲ್ಲೇ ಇದನ್ನು ಕೂಡ ನೋಡಿ, ಕಾಣಿಸ್ತಾ ಇದೆ ನಿಮಗೆ. ಎಷ್ಟು ಬೇಕೋ ಎಣ್ಣೆಯನ್ನು, ಕಂಟೆಂಟನ್ನು ನೋಡಿಕೊಂಡು ಮಿಕ್ಸ್ ಮಾಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದೊಂದು ತಿಳ್ಕೊಳ್ಳಿ, ಕೈಯಲ್ಲಿ ಮಿಕ್ಸ್ ಆದಮೇಲೆ ನೀವು ಇದನ್ನು ಸೋಪಿಂದ ತೊಳ್ಕೊಬೇಕು. ಒಂದು ವೇಳೆ ಹಾಗೆ ನೀವು ಮುಖವನ್ನು ಉಜ್ಕೊಂಡ್ರೆ ಕಣ್ಣೀರ ಧಾರೆ ಇದೇಕೆ ಆಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ, ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಸೋಪಿಂದ ತೊಳ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಚಪಾತಿಯನ್ನು ಹೇಗೆ ನೀವು ಮಿಕ್ಸ್ ಮಾಡ್ತೀರಲ್ವ, ಆ ಲೆವೆಲ್ಗೆ ಇದನ್ನು ಮಿಕ್ಸ್ ಮಾಡಬೇಕು. ಆಗ ನಿಜವಾಗ್ಲೂ ಒಂದು ಒಳ್ಳೆ ಸ್ಪೈಸಿ, ಹೇಗೂ ಚಳಿಗಾಲ, ಸ್ಪೈಸಿ ನಮಗೆ ಸಿಗ್ತಾಯಿದ್ರೆ ನಾಲಿಗೆಗೆ ತುಂಬ ಚೆನ್ನಾಗಿ ಸಿಗುತ್ತೆ ರುಚಿ. ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಹಾಗೆ ನಾವು ಒಂದು 10 ಸೆಕೆಂಡ್ 20 ಸೆಕೆಂಡ್ ಅಂತ ಹೇಳಿ ಸೋಮಾರಿತನ ತೋರಿಸ್ಬಾರ್ದು. ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು.
ಆ ಸ್ಪೈಸಿ ಎಲ್ಲ ಅದರಲ್ಲಿ ಇಳಿಬೇಕು. ನೆನಪಿರಲಿ ನಿಮಗೆ, ನಿಂಬೆಹಣ್ಣು, ಟೊಮೊಟ, ಈ ಏಲಕ್ಕಿ ಹಾಕಿರೋ ಉದ್ದೇಶ ಆ ಸ್ಪೈಸಿಯನ್ನು ಹೊಡೆದಾಕ್ಲಿ ಅಂತ. ಸ್ಪೈಸಿ ಜಾಸ್ತಿ ಆಗೋದಕ್ಕೇನು, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಪೆಪ್ಪರು, ಚಕ್ಕೆ, ಲವಂಗ. ಓಹ್ ನೋಡ್ತಾ ಇರಿ. 20 ನಿಮಿಷ ಆದಮೇಲೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್. 20 ನಿಮಿಷ ಆದಮೇಲೆ ಮತ್ತೆ ನಿಮಗೆ ನಾನು ಹೇಗೆ ಈ ಒಂದು ಪೆಪ್ಪರ್ ಫ್ರೈ ಚಿಕನ್ನು ಅದು ಮಸಾಲೆ ಮಿಕ್ಸ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 20 ನಿಮಿಷ ನಾವು ಫ್ರೀಸರ್ ಇಟ್ಟಿದ್ದರಿಂದ ತುಂಬ ಚೆನ್ನಾಗಿ ಅದು ಮಸಾಲೆ ಚಿಕನ್ಗೆ ಹಿಡಿದಿದೆ ಫ್ರೆಂಡ್ಸ್. ಈಗ ಇದನ್ನು ನಾವು ಸಣ್ಣ ಉರಿಯಲ್ಲಿ ನೋಡಿ, ಸಣ್ಣ ಉರಿಯಲ್ಲಿ 20 ನಿಮಿಷ ಬೇಯಿಸಿದ್ರೆ ಚಿಕನ್ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ. ಆದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ಆ ಮಸಾಲೆ ಬೇಯಬೇಕಲ್ವ, ಅದಕ್ಕೋಸ್ಕರ. ನೋಡಿ, ಒಂದು ಸಣ್ಣ ಲೋಟದಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ ಅಷ್ಟೇ, ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕೋದಿಲ್ಲ. ಇದನ್ನು ನಾನು ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ, ಸಣ್ಣ ಉರಿ ಇದೆ. ಒಂದು 20 ನಿಮಿಷ ಈ ಸಣ್ಣ ಉರಿಯಲ್ಲಿ ಬೆಂದ ಮೇಲೆ ಚಿಕನ್ ಪೆಪ್ಪರ್ ಫ್ರೈ ರೆಡಿ ಇರುತ್ತೆ ಫ್ರೆಂಡ್ಸ್. ಆನಂತರ ರುಚಿ ಹೇಗಿರುತ್ತೆ ಅದನ್ನು ತಿಂದು ನಾನು ನಿಮಗೆ ಹೇಳ್ತೀನಿ. ಮತ್ತೆ ಸಿಗೋಣ ಫ್ರೆಂಡ್ಸ್. ಕೊನೆಗೂ ಒಂದು 20 ನಿಮಿಷ ಸಣ್ಣ ಉರಿಯಲ್ಲಿ ಬೆಂದಾದಮೇಲೆ ಚಿಕನ್ ಪೆಪ್ಪರ್ ಫ್ರೈ ಹೇಗಾಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಮಸಾಲೆ ಮಿಕ್ಸಾಗಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಚಿಕನ್ನು ಎಲ್ಲ ಮಸಾಲೆ ಚೆನ್ನಾಗಿ ಹಿಡಿದಿದೆ. ಇದನ್ನು ನಾನೀಗ ರೈಸ್ ಜೊತೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತೀನಿ. ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಚಳಿಗಾಲಕ್ಕೆ ಒಂದು ಒಳ್ಳೆ ಸ್ಪೈಸಿ ಇರ್ತಕ್ಕಂಥ ಚಿಕನ್ನು ಪೆಪ್ಪರ್ ಫ್ರೈ ನೋಡ್ತಾ ಇದ್ದೀರಾ. ಅದು ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ತುಂಬ ಬಿಸಿ ಇದೆ, ಹಾಗಾಗಿ ಫಸ್ಟು ಆ ಮಸಾಲೆ ಹೇಗಿದೆ ಅಂತ ನೋಡೋಣ. ಬೆಳ್ಳುಳ್ಳಿ, ಶುಂಠಿ, ಏನು ನಾವು ಗರಂ ಮಸಾಲ ಅಂತಿರಲ್ಲ, ತುಂಬ ಚೆನ್ನಾಗಿದೆ. ಮಾಂಸ ಕೂಡ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್, ನೋಡ್ಬೋದು ನೀವು. ಆ ಮಾಂಸ ಕೂಡ ತುಂಬ ಚೆನ್ನಾಗಿ ಬೆಂದಿದೆ, ತುಂಬ ಬಿಸಿ ಇದೆ. ಯಾವ ಹೋಟೆಲ್ಗೂ ಏನೂ ಕಮ್ಮಿ ಇಲ್ಲ. ಉಪ್ಪು ಮತ್ತು ಆ ಸ್ಪೈಸಿ ಹೊಡೆದಾಕೋಕ್ಕೆ ಟೊಮಾಟ, ನಿಂಬೆಹಣ್ಣು ತುಂಬ ಚೆನ್ನಾಗಿದೆ. ಅನ್ನದ ಜೊತೆ ರೈಸ್ ಜೊತೆ ತಿಂಡಿ ಹೇಗಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಸ್ವರ್ಗಕ್ಕೆ 3 ಮೆಟ್ಲು ಅಂತಾರಲ್ಲ, ಇಲ್ಲೇ ಇದೆ ಅಷ್ಟೇ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಒಂದು ಸಬ್ಸ್ಕ್ರೈಬ್ ಇರಲಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.